ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಾಟಿ ಕೋಳಿ ಮೊಟ್ಟೆ ಯೂಸ್ ಮಾಡಿಕೊಂಡು ಎಗ್ ಗ್ರೇವಿ ಒಂದು ಯೂಸ್ ಮಾಡೋಣ. ಸೊ ಎಗ್ ಗ್ರೇವಿ ಅಂತ ಹೇಳಿದರೆ ಇದು ಚಪಾತಿ, ಮುದ್ದೆ, ರೈಸ್ ಇವಕ್ಕೆಲ್ಲ ಯೂಸ್ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಫಸ್ಟಿಗೆ ನಾವು ಒಂದು 4 ಮೊಟ್ಟೆ ತೊಗೊಂಡಿದ್ದೇನೆ, ನಾಟಿ ಕೋಳಿ ಮೊಟ್ಟೆನ. ಸೊ ಅದನ್ನು ಬೇಯಿಸಿಟ್ಕೊಂಡಿದ್ದೇನೆ. ಸೊ ಅದರ ಜೊತೆಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಸಣ್ಣ ಈರುಳ್ಳಿ ತೊಗೊಂಡಿದ್ದೇನೆ. ಸೊ ಅದಲ್ಲದೆ ಒಂದು ಕಟ್ ಮಾಡಿಟ್ಟಿರುವಂಥ ಟೊಮೊಟೊ ಕೂಡ ತೊಗೊಂಡಿದ್ದೇನೆ. ಟೊಮೊಟೊ ಅದಾದ ನಂತರ ಏನು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಕಡಲೆ ಹಿಟ್ಟು ಅದು ಕಲಸಿ ಕೂಡ ಇಟ್ಕೊಂಡಿದ್ದೀನಿ. ಸೊ ಅದು ಲಾಸ್ಟಲ್ಲಿ ಒಂದು ತಿಕ್ನೆಸ್ಗೆ ಯೂಸ್ ಮಾಡ್ಕೊಳ್ಳಿಕ್ಕೆ. ಅದಲ್ಲದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಲಾಸ್ಟಲ್ಲಿ ಹಾಕೋಣ. ಅದರ ಜೊತೆಗೆ ಏನಂತ ಹೇಳಿದರೆ, ನಾವು ಇವಾಗ ಏನು ಟೊಮೊಟೊವನ್ನು ಈಗ ರುಬ್ಕೊಳ್ಬೇಕು. ಅದಲ್ಲದೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ ಮತ್ತು ಅದಲ್ಲದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಲಾಸ್ಟಿಗೆ ಯೂಸ್ ಮಾಡ್ಕೊಳ್ಳೋಣ. ಟೊಮೊಟೊ ರುಬ್ಕೊಂಡಿದ್ದೇವೆ, ಓಕೆನಾ. ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಇವಾಗ ಬಾಣಲೆ ಕಾಯಕ್ಕಿಟ್ಟಿದ್ದೇವೆ. ಸೊ ಅದಕ್ಕೆ ಏನು ಈರುಳ್ಳಿ ಕಟ್ ಮಾಡಿರೋದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಲ್ಲದೆ ಇವಾಗ ಎಣ್ಣೆ ಕೂಡ ಕಾಯ್ತಾ ಇದೆ, ಫ್ರೈ ಆಗಿದೆ ಇವಾಗ ಈರುಳ್ಳಿ ಎಲ್ಲ. ಸಣ್ಣ ಈರುಳ್ಳಿ ಒಳ್ಳೆ ಘಮ ಬರ್ತಾ ಇದೆ. ಇದನ್ನು ತುಂಬ ರುಚಿಯಾಗಿರುತ್ತೆ. ನಾವು ಸಾಂಬಾರುಗಳಾಗಿರ್ಬೋದು, ಗ್ರೇವಿಗಳಾಗಿರ್ಬೋದು, ತುಂಬ ರುಚಿಯಾಗಿರುತ್ತೆ. ಟೊಮೊಟೊ ರುಬ್ಕೊಂಡಿದ್ವಲ್ಲ, ಅದು ಮಿಕ್ಸ್ ಮಾಡಿ, ಟೊಮೊಟೊ ರುಬ್ಬಿರೋದು ಕೂಡ ಮಿಕ್ಸ್ ಮಾಡಿದ್ದೀನಿ. ಇದು ಹಸಿ ವಾಸನೆ ಬರೋ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಏನು ಟೊಮೊಟೊ ರುಬ್ಕೊಂಡಿರೋದು ಏನು ಹಾಕಿದ್ವಲ್ಲ, ಅದರ ಜೊತೆಗೆ ಒಂದು ಲೋಟ ನೀರಷ್ಟನ್ನು ಆ್ಯಡ್ ಮಾಡಿದ್ದೇನೆ. ಸೊ ಅದು ಸ್ವಲ್ಪ ಕುದಿಬೇಕು, ಅದು ಚೆನ್ನಾಗಿ. ಅರ್ಧ ಸ್ಪೂನಷ್ಟು ಏನು ಸಾಂಬಾರು ಪೌಡ್ರ್ ಯೂಸ್ ಮಾಡ್ಕೊಳ್ಳೋಣ. ಮನೆಯಲ್ಲೇ ರೆಡಿ ಇರುವಂಥ ಮಸಾಲೆ ಪೌಡ್ರ್ ಆಗಿರ್ಬೋದು, ಜೊತೆಗೆ ಸಾಂಬಾರು ಪೌಡ್ರು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇದಕ್ಕೆ ಚಕ್ಕೆ ಲವಂಗ ಕೂಡ ಏನು ಹಾಕ್ಕೊಳ್ತಾ ಇಲ್ಲ, ಮತ್ತು ಜೊತೆಗೆ ಕಾಯಿ ಕೂಡ ನಾನು ಆ್ಯಡ್ ಮಾಡೋದಿಲ್ಲ. ಫ್ರೆಂಡ್ಸ್, ಇವಾಗ ನಾವು ಮೊಟ್ಟೆನ, ನಾಟಿ ಕೋಳಿ ಮೊಟ್ಟೆ ಏನು ತೊಗೊಂಡಿದ್ದಲ್ಲ, ಅದರ ಸಿಪ್ಪೆ ಎಲ್ಲ ಬಿಡಿಸಿದ್ದೀನಿ. ಅದನ್ನು ಇವಾಗ ಈ ರೀತಿ ಒಂದು ಸಣ್ಣದಾಗಿ ಈ ಥರ ಸೈಡಲ್ಲಿ ಇಷ್ಟು ಇದು ಮಾಡಿಕೊಂಡ್ರೆ ಸಾಕು, ಬೇಯಿಸಿರೋ ಮೊಟ್ಟೆನ. ಸೊ ಇದನ್ನು ಲಾಸ್ಟ್ ಗ್ರೇವಿ ಜೊತೆಗೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸೊ ಅದಲ್ಲದೆ ಇವಾಗ ಕಡಲೆ ಹಿಟ್ಟು ಕೂಡ ಏನು ಕಲಸಿಟ್ಟಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಟ್ಟೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ. ಸಿಂಪಲ್ಲಾಗಿ ಎಗ್ ಗ್ರೇವಿ ಕೂಡ ರೆಡಿಯಾಗಿದೆ. ಇದನ್ನು ನೀವು ಜಾಸ್ತಿ ರೈಸು ಅಥವಾ ಚಪಾತಿ, ದೋಸೆ ಇವಕ್ಕೆ ಯೂಸ್ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಅದಲ್ಲದೆ ನಾನು ಮುದ್ದೆ ಕೂಡ ಹೇಳಿದೆ, ಕೆಲವರಿಗೆ ಟೇಸ್ಟ್ ಬೇರೆ ರೀತಿ ಅನ್ನಿಸ್ಬೋದು. ಸೊ ಆದರೆ ಇದು ಕಂಪೇರ್ ಮಾಡಿದ್ರೆ ದೋಸೆ, ಇಡ್ಲಿ, ಪೂರಿ, ಚಪಾತಿ ಇವಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ಸೊ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೋದು.